ನಾವಿರೋದು ಹೀಗೆ. ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬಂದಿರೋದು ಮೈಸೂರಿಂದ 30 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿರೋ ವೇಣುಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅದು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರೋ ಶ್ರೀ ವೇಣುಗೋಪಾಲಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ. ಅಂದರೆ ಅದು ಇರೋದು ಶ್ರೀಕೃಷ್ಣನ ದೇವಸ್ಥಾನ. ಇದು ಆ್ಯಕ್ಚುಲಿ ಹೊಯ್ಸಳರು 12ನೇ ಶತಮಾನದಲ್ಲಿ ಕಟ್ಟಿಸಿದ್ದು. ಹೊಯ್ಸಳರು ಕದಂಬರ ಇದು ಆಳ್ವಿಕೆಯಲ್ಲಿದ್ದಾಗ ಇದು ರಚನೆಗೊಂಡಿತ್ತು. ಅದು ಒಂದು ಸ್ವಲ್ಪ ಸಮಯದ ನಂತರ ಅಭಾವಗಳಿಂದ ನೀರು ಜಾಸ್ತಿಯಾಗಿ ಆ ದೇವಸ್ಥಾನ ಮುಳ್ಕೊಂಡು ಹೋಗಿತ್ತು. ಮತ್ತೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ಇಲ್ಲಿನ ಇವರು 2011ರಲ್ಲಿ ಮತ್ತೆ ಅದನ್ನ ಮರು ನಿರ್ಮಾಣ ಮಾಡಿದರು. ಅಂದರೂ ಗಾಯ್ಸ್ ಆ ದೇವಸ್ಥಾನ ಇದೆ ಹೆಂಗಿದೆ ಅಂದರೆ ಸಖತ್ತಾಗಿದೆ. ಆ ದೇವಸ್ಥಾನ ನೀವೇ ನೋಡಿದರೆ ಬರಬೇಕಪ್ಪ ಅನಿಸುತ್ತೆ. ಏನಿಲ್ಲ, ಓನ್ಲಿ ಮೈಸೂರಿಂದ 30 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರೋದಷ್ಟೇ ದೇವಸ್ಥಾನ ಅದು. ಏನೇ ನೀವು ಯಾವ್ದಾದ್ರು ಮೈಸೂರು ಟ್ರಿಪ್ ಕಡೆ ಬಂದರೆ ಆ ದೇವಸ್ಥಾನ ನೋಡಿ. ಎಲ್ಲಿಂದರೆ KRS ಬ್ಯಾಕ್ ವಾಟರ್ ಬೃಂದಾವನ ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ ಮತ್ತು KRS ಬ್ಯಾಕ್ ವಾಟರ್ ಸೈಡ್ ಹಿಂದಗಡೆ ಇರೋ ದೇವಸ್ಥಾನ ಸಖತ್ತಾಗಿದೆ. ಒಂದು ಪಟ ಬಂದು ನೋಡಿರಿ ನೀವು. ಆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಮುಂದೆ. ಗೈಸ್ ಅದು ಡ್ಯಾಮ್ ಹೇಳಿದಲ್ಲ, ಕೃಷ್ಣರಾಜ ಸಾಗರ ಡ್ಯಾಮು, ತೋರಿಸ್ತೀನಿ ನೋಡಿ ಯಾವುದೇ ಅಂತೇಳಿ. ನಾನು ಟೆಂಪಲ್ ಹೇಳಿದ್ದಿಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿದ್ರೆ ಮಾತ್ರ ಸೈಕ್ ಆಗ್ತಿರೋ ಸರ್ ಟೆಂಪಲ್ಲು. ಯಾವ ಥರ ಇದೆ ಅಂದರೆ ಹಂಪಿ ರಥ ಕಟ್ತಿದ್ದಾರೆ. ಹಂಪಿ ರಥದ ಪಕ್ಕ ನಮ್ಮ ಸ್ಟೈಲಿ ಇದೆ, ತೋರಿಸ್ತೀನಿ ಬನ್ನಿ. ನೋಡ್ರಿ ನಮ್ಮ ಟೆಂಪಲು ಸಖತ್ತಾಗೈತೆ ಇದು ಟೆಂಪಲ್ ಮಾತ್ರ. ಇದು ನೋಡ್ರಿ ಹಂಪಿ ಶೈಲಿ ರಥದ್ದು ರಥ ಕಟ್ಸವ್ರೆ. ಅದ್ರ ಹತ್ರ ಹೋಗ್ತೀನಿ ಬನ್ನಿ, ತೋರಿಸ್ತೀನಿ. ನಮ್ಮ ವೇಣುಗೋಪಾಲ ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನ, ಅದರ ಮುಂದಗಡೆನೆ KRS ಡ್ಯಾಮು. ಸಖತ್ತಾಗಿದೆ. ನೀರೆಲ್ಲ ಜಾಸ್ತಿ ಬಂದಿದೆ ಅನ್ಸುತ್ತೆ ಮೇ ಬಿ. ತೋರಿಸ್ತೀನಿ. ಸುತ್ತಲೂ ಡ್ಯಾಮ್ ಇದೆ ಗೈಸ್. ಅದ್ರ ಸೆಂಟ್ರಲ್ಲಿ ದೇವಸ್ಥಾನ ಕಟ್ಸಿದ್ದಾರೆ. ಅದೇ ಹೇಳಿದಿರ ನೀರು ಭಾಳ ಅವಘಡಾಗಿ ಕ್ಲೋಸ್ ಆಗಿತ್ತು. ಮತ್ತು 2011ರಲ್ಲಿ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಹಂಪಿಲಿ ಇದೆಯಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಅದೇ ಥರ ಕೆತ್ತಿದ್ದಾರೆ. ಸುತ್ತಲೂ ನೋಡಿರಿ ನೀವೇ ಗೊತ್ತಾಗುತ್ತೆ. ಸೇಮ್ ಅದೇ ಥರ ಗಾಲಿ, ಅದೇ ಥರ ತೇರು ಸೇಮ್ ಯಾವ ಥರ ಇದೆಯೋ ಅದೇ ಥರ ಮಾಸ್ಟರ್ ಕಾಪಿ ಆ ಥರ ಸಾಕಾಗಿದೆ. ಅಂದರೆ ಇನ್ನು ಕೆತ್ತಿರೋ ಶಿಲ್ಪಿ ಮಾತ್ರ ಹ್ಯಾಟ್ಸಪ್. ಯಾವ ಥರ ಕಟ್ಟಿದ್ದಾರೆ ನೋಡ್ಬೋದು ಗೈಸ್. ಅಂತೂ ಇಂತೂ ದೇವಸ್ಥಾನ ಒಳಗಡೆ ಹೋದ್ವಿ. ಒಳಗಡೆ ವಿಡಿಯೋ ಪರ್ಮಿಷನ್ ಇದ್ದಿಲ್ಲ. ಇವರೆಲ್ಲ ದೇವಸ್ಥಾನ ಒಳಗಡೆ ನೋಡ್ಕೊಂಡು. ದೇವಸ್ಥಾನ ಮಾತ್ರ ಸಖತ್ತಾಗೈತೆ ಗೈಸ್. ಒಳಗಡೆ ನೀವು ಬಂದರೆ ಒಳಗಡೆ ವಿಸಿಟ್ ಮಾಡಿ. ಅಂದರೆ ದೇವಸ್ಥಾನ 40 ಅಂದರೆ ಸಣ್ಣ ದೇವಸ್ಥಾನಗಳು ಗರ್ಭಗುಡಿಗಳಿದ್ದಾವೆ. ಅವು ಅದರಲ್ಲಿರೋದು ಯಾವಪ್ಪ ಅಂದರೆ ಒಂದು ನವಗ್ರಹಗಳು 9 ದೇವರು, ಆಮೇಲೆ ಲಕ್ಷ್ಮಿ, ಈ ಥರ ದೇವಸ್ಥಾನಗಳು ಒಳಗಡೆ ಇದ್ದಾವೆ. ಬನ್ನಿ ಒಳಗಡೆ ಒಂದ್ಬಿಟ್ಟು ವಿಸಿಟ್ ಮಾಡಿ ನೋಡಿ. ಸಾಕಾಗಿದೆ ಗೈಸ್. ಬಾಯ್, ಶಿವ್.